ಆಕಾಶ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಗಜೇಂದ್ರಗಡ ಪಟ್ಟಣದಲ್ಲಿ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ. ವರ್ಷಗಳ ನಂತರ ಕುಷ್ಟಗಿ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ. ಹಿರೇಕೊಂಡನಗರ ಗ್ರಾಮದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ. ಕೊತ್ವಾಳ ಗ್ರಾಮದಲ್ಲಿ ಯಶಸ್ಸು ಕಂಡ ಉದ್ಯೋಗ ಖಾತ್ರಿ ಯೋಜನೆ. ಗಜೇಂದ್ರಗಡ ಪಟ್ಟಣದಲ್ಲಿ 24ನೇ ವರ್ಷದ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ. ಗಜೇಂದ್ರಗಡ ಪಟ್ಟಣದ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಅನೇಕ ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು.
ಯಾಕಂದ್ರೆ ಇಲ್ಲಿ 1959 ಮೇದೊಳಗೆ ಗುರುನಾಥರೂಢ ಸ್ವಾಮಿಗಳು ಬಂದಿದ್ದರು. ಆ ಗುರುನಾಥರೂಢ ಸ್ವಾಮಿ ಬಂದಾರಂತಂದ್ರೆ ಇಲ್ಲಿ ಸಿದ್ದಾವಳ ಮಠ ಆಗ್ಯದ. ಇದ್ರ ಶಿವಲಿಂಗಪ್ಪ ಸವಣೂರು ಅವರು ಗುರುನಾಥರೂಢ ಕರ್ಕೊಂಡ್ರೆ 8 ದಿವಸ ಅಲ್ಲಿದ್ದರು ಇಲ್ಲಿ ಹುಬ್ಬಳ್ಳಿ ಒಳಗೆ. ಅವರು ಒಂದು ಇದರಿಂದ ಇಲ್ಲಿ ಗುರುನಾಥರೂಢರು ಬಂದರು. ಅವ್ರು ಬಂದ ನಂತರ ಮುಂದೆ ಸಹಜಾನಂದ ಸ್ವಾಮಿಗಳು ಸುಮಾರು 34 ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಮಾಡಿದಾಗ ಮತ್ತು ವೀರಪ್ಪ ಬಸಪ್ಪ ಸವಣೂರು ಅವ್ರು ಜಾಗ ಕೊಟ್ಟರು ಮಠ ಕಟ್ಟಕ್ಕಂತ. ಅದರಿಂದ ಮತ್ತು ಏನೋ ಅವರ ಆಶೀರ್ವಾದ, ಯಾರು ಸಹಜಾನಂದ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿ ಮಠ ಚಲೋ ಆಯ್ತು. ಒಂದು 10 ಮಂದಿ ಕೂಡ ಪ್ರಯತ್ನ ಮಾಡಿ ಮಠನೂ ಆಯಿತು, ಮುಂದೆ ತೇರೂ ಆಯಿತು. ತೇರಾಗಿ 24ನೇ ವರ್ಷ ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊತ ಬಂದದ. ಮತ್ತು ಪ್ರತಿ ವರ್ಷ 2-3 ಕಾರ್ಯಕ್ರಮ ಇತ್ತು. ಶ್ರಾವಣ ಮಾಸದ ಕಾರ್ಯಕ್ರಮ, ಸಿದ್ಧಾರ್ಥದ ಮೇನ್ ಅಂದರೆ ಇದು 5 ದಿವಸದ ಕಾರ್ಯಕ್ರಮ. ಮೊದಲಾಗ 7 ದಿವಸ ಇತ್ತು, ಈಗ 5 ದಿವಸದ ಕಾರ್ಯಕ್ರಮ ಮಾಡಿದ್ರು. ಆಮೇಲೆ ದೀಪೋತ್ಸವ ಈಗ ನಡ್ಕೊತ ಬಂದಿದೆ. ಮತ್ತು ಊರ ಜನರು ಎಲ್ಲರೂ ಸಹಕಾರ ಅದೇ ಒಳ್ಳೆಯದು. ಮಠ ಆಗ್ಲಿಕ್ಕೆ ಕಾರಣ ಏನಂದ್ರೆ 1959ರಲ್ಲಿ ಮೇ ತಿಂಗಳಲ್ಲಿ ಗುರುನಾಥರೂಢರು ಬಂದು ಅವರು ಕರ್ಕೊಂಬಂದ ನಮ್ಮ ದೊಡ್ಡಪ್ಪರು. ಅಲ್ಲಿಂದ ಬಂದಿದ್ದು ಸ್ವಾಮಿಗಳ ಒಂದು ಇದು ಛಲವಾಯಿತು. ಮತ್ತು ಆಮೇಲಿಂದ ರಾಮಾರೂಢರ ಮಠದಿಂದ ಸಹಜಾನಂದ ಸ್ವಾಮಿಗಳು ಬಂದರು. ಗುರುನಾಥರೂಢರು ಇಲ್ಲಿ ಯಾಕೆ ಬಂದಾರ ಅಂತ ನೋಡ್ಲಿಕ್ಕನ ಬಂದರು. ಇಂಥವೆಲ್ಲ ಮಹಾತ್ಮರ ಆಶೀರ್ವಾದ ಇರೋದರಿಂದ 1980ರಿಂದ ನಾವು ಅಡಿಗಲ್ಲು ತೇರಿನ ಒಂದು ವಿಚಾರ ಮಾಡೋಣ ಅಂತೇಳಿ ಮಾಡಿದ್ವಿ. ಸಹಜಾನಂದ ಅಪ್ಪರಿಂದ ನಾವು ತೇರನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ 80 ಅಂದರೆ ಈಗ ಸುಮಾರು 40 ವರ್ಷ ಆಯ್ತು ಛಲವಾಗಿ. 44 ವರ್ಷ ಆಯಿತು. ಇದು ಒಂದು ಮಹಾತ್ಮರು ಇದೆ. ಅದು ಗುರುನಾಥರೂಢರು ಬಂದಿದ್ದಕ್ಕೋಸ್ಕರ ಇಲ್ಲಿ ಛಲೋ ಆಗಿತ್ತು ಅಂತ ನಾವು ಹೇಳಕ್ಕೆ ತಂಗಿದ್ರೆ. ಆಮೇಲೆ ಇದನ್ನೇ ಒಂದು ಜಗದ್ಗುರು ಸಿದ್ಧಾರೂಢ ಮಂದಿರ ಟ್ರಸ್ಟ್ ಕಮಿಟಿ ಅಂತೇಳಿ ಮಾಡಿಕೊಂಡು ಅದಕ್ಕೆ ಒಂದು 11 ಜನ ಸದಸ್ಯರಿದ್ದಾರೆ. ಈ ಟ್ರಸ್ಟ್ ಕಮಿಟಿಯಿಂದನೇ ಇದು ನಡೀತಾ ಇದೆ. ಆ ಮೇನಾಗಿ ಇದಕ್ಕೊಂದು 5-6 ಎಕರೆ ಜಮೀನು ವೀರಪ್ಪ ಬಸಪ್ಪ ಸವಣೂರವರು ತಮ್ಮ ತಾಯಿಗೆ ಸ್ಮರಣಾರ್ಥವಾಗಿ ಕೊಟ್ಟು ಇದಕ್ಕೊಂದು ಭಾಳ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಾವೆಲ್ಲರೂ, ಈ ನಮ್ಮ ಸಮಾಜದವರು ಎಲ್ಲರೂ ಅಂತೇಳಿ ನಾ ಇಷ್ಟ. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಈ ಮಂದಿರ 1980ರಿಂದ ಇದು ಅಡಿಗಲು ಸಮಾರಂಭ ಆಯಿತು. ಆವಾಗ ಸಚ್ಚಿದಾನಂದ ಸಹಜಾನಂದ ಸ್ವಾಮಿಗಳು ಅವರು ನಮ್ಮ ಗುರುಗಳು, ಅವರ ಆಶೀರ್ವಾದದಿಂದ ಅದಕ್ಕಿಂತ ಪೂರ್ವದಲ್ಲಿ ಶ್ರೀ ಗುರುನಾಥರೂಢ ಸ್ವಾಮಿಗಳು ಇಲ್ಲಿ ಬಂದಿದ್ದು. ಅವರು ಕರ್ಕೊಂಡು ಬಂದಿದ್ದು ಶಿವಲಿಂಗಪ್ಪ ಬಸಪ್ಪ ಸವಣೂರು ಅವರು. ಬಂದಾದ ಮೇಲೆ ಅವರ ಆಶೀರ್ವಾದದೊಂದಿಗೆ ಆಮೇಲೆ ನಮ್ಮ ಗುರುಗಳು ಸಹಜಾನಂದ ಸ್ವಾಮಿಗಳು ಅವರ ಆಶೀರ್ವಾದದಿಂದ ಅಡಿಗೆಲ್ಲ ಸಮಾರಂಭ ಸ್ಥಾಪನೆಯಾಗಿ ಆವಾಗಲಿಂದ ಸಣ್ಣ ಸಾವಕಾಶ ನಿಧಾನವಾಗಿ ಕಟ್ಟಡ ಆಯಿತು. ಕಟ್ಟಡ ಆಗ್ತಾ ನಂತರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಮೂರ್ತಿ ಸ್ಥಾಪನೆ ಆಗಿ ಒಂದು ಸ್ವಲ್ಪ ದಿನದಲ್ಲಿ ನಂತರ ಏನು ತೇರ್ನೂ ರೆಡಿ ಆಯಿತು. ಆಮೇಲೆ ಈ ಒಂದು ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಂದಿರಕ್ಕೆ ವೀರಪ್ಪ ಬಸಪ್ಪ ಸವಣೂರು ಅವ್ರ ನಮ್ಮ ಅಜ್ಜನವರು ಆಗಬೇಕು 5ರಿಂದ 6 ಗುಂಟೆ ಭೂಮಿ ದಾನ ಮಾಡಿದ್ದಾರೆ. ಭಾಳ ಸಂತೋಷ ಈ ವಿಷಯ, ಹೆಮ್ಮೆ ವಿಷಯ. ಇದೆಲ್ಲರೂ ನಮಗಷ್ಟೇ ಅಲ್ಲ, ಇಡೀ ಊರಿಗೆ ಒಂದು ಹೆಮ್ಮೆ ತರುವಂಥ ವಿಷಯ. ಆ ಭೂಮಿ ದಾನ ಮಾಡಿದ್ರಿಂದಲೇ ನೀವೆಲ್ಲರೂ ಈ ಸಿದ್ಧಾರೂಢ ಸ್ವಾಮಿ ಅಜ್ಜನ ದರ್ಶನ ಮಾಡ್ಕೊತಾ ಇದ್ದೀವಿ ಇವತ್ತು. ಇದು ಭಾಳ ದೊಡ್ಡ ಕೆಲಸ. ಹಾಗೆ ಈ ಊರಿನಲ್ಲಿ ಎಲ್ಲರ ಸಹಕಾರ ಇದೆ. ಎಲ್ಲ ನಮ್ಮ ಸಮಾಜದವರು, ಎಲ್ಲ ಸಮಾಜದವರು ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಅತ್ಯುತ್ತಮವಾಗಿ ಜಾತ್ರೆ ಆಗ್ತಾಯಿದೆ. ಈ ವರ್ಷನೂ ಕೂಡ ವಿಜೃಂಭಣೆ ಜಾತ್ರೆ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ಇದೇ ರೀತಿ 25ನೇ ವರ್ಷದ ರಥೋತ್ಸವ ಮಾಡ್ತಾ ಇದ್ದೀವಿ. ಅಂದರೆ ರಜತ ಮಹೋತ್ಸವ ಆಚರಿಸ್ಬೇಕಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ನಮ್ಮ ಬಳಗದವರು, ನಮ್ಮ ಸಮಾಜದವರು, ನಮ್ಮ ಯುವಕರು, ಕಮಿಟಿ ಮೆಂಬರ್ಸ್ ಎಲ್ಲರೂ ಒಪ್ಕೊಂಡಿದ್ದಾರೆ ಈ ಒಂದು ವಿಷಯಕ್ಕೆ. ಮುಂದಿನ ವರ್ಷ ಕೂಡ ಇದಕ್ಕಿಂತ ವಿಜೃಂಭಣೆಯಾಗಿ ಈ ಜಾತ್ರೆಯನ್ನು ಆಚರಿಸ್ತೀವಿ. ನಮಸ್ಕಾರ. ಮೊದಲಿನಿಂದ ನಡೆದು ಬಂದಿದ್ದಂದ್ರೆ ನಮ್ಮ ಅಜ್ಜಿಯವರು ಇದ್ದ ಕಾಲದಲ್ಲಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಮಠದಿಂದ ಮತ್ತು ಬಸವಣ್ಣ ದೇವ್ರಿಗೆ ಹೋಗಿ ಬರೋ ಮುಂದೆ ಸ್ವತಃ ಸಿದ್ಧಾರೂಢ ಇದ್ದಾಗ ನಮ್ಮ ಅಜ್ಜಿಯರಿಗೆ ಒಂದು ಹಿಡಿ ಮಣ್ಣು ಕೊಟ್ಟು ಕಳಿಸ್ತಿದ್ರು. ಅಂದ್ರೆ ಭೂಮಿ ಪರ್ವತದ ಅವಾಗ ಬೆಳಿತಿದ್ದು. ನಮ್ಮ ಅಷ್ಟು ಶ್ರೀಮಂತರು ಇದ್ದಿಲ್ಲ ಮೊದಲು. ಆನಂತರ ಅದು ಗುರು ಸಂಪ್ರದಾಯ ಹಂಗೆ ಬೆಳೆದು ನಮ್ಮ ಫಾದರ್ ಶಿವಲಿಂಗಪ್ಪ ಬಸಪ್ಪ ಸವಣೂರನ್ನು ನಮ್ಮ ಫಾದರ್ ಅವರು ಮತ್ತು ಅವರು ಸಿದ್ಧಾರೂಢ ಈಗ 6 ಮಂದಿ ಅಂತಂದ್ರೊಳಗೆ ಅವ್ರಿಗೂ ಆಧ್ಯಾತ್ಮಿಕ ಇದ್ರೊಳಗೆ ಅವರೊಬ್ಬರು ಇದ್ದರು. ಅದು ಇದು ನಡೆದು ಬಂದು
ಅವ್ರು ಏನು ಮಾಡ್ತು ಗುರುನಾಥ ಅವ್ರನ್ನ ಕರೆಸಿದ್ರು. ಅವ್ರು ಕರ್ಕೊಂಬರಕ್ಕೆ ಹೋದರು. ಅದಕ್ಕೂ ಮೊದಲಾಗಿ ಸಹಜಾನಂದ ಸ್ವಾಮಿಗಳು ಅಂತ ಒಂದು 80ರೊಳಗೆ ಬರ್ತಾಯಿದ್ರು. ಅವರು ಬಂದ ನಂತರ ಆ ಸಂಪ್ರದಾಯ ಬೆಳೆದ ನಂತರ ಗುರುನಾಥರವ್ರು ಇದ್ದರು. ಗುರುನಾಥರವ್ರು ಕರ್ಕೊಂಬರೋ ಸಲುವಾಗಿ ಅವ್ರು 3 ದಿವಸ ಉಪವಾಸ ಇದ್ದು ನಮ್ಮ ಫಾದರ್ ಅವ್ರು ಗುರುನಾಥರವ್ರು ಕರ್ಕೊಂಬಂದ್ರು. ಅವರು ಮೌನ ಯೋಗಿ ಗುರುನಾಥರವ್ರು. ಆದರೂ ಅವ್ರು 3 ದಿವಸ ಉಪವಾಸ ಇದ್ದು ಅವ್ರಿಗೆ ಹೃದಯಕ್ಕೆ ತಲುಪಿ ಅವರು ಗಜನಳಕ್ಕೆ ಬಂದರು. ಗಜನಳಕ್ಕೆ ಬಂದ ಮೇಲೆ ಸ್ವಾಗತಗದಿ ಅಂತ ಐತೆ ಅಲ್ಲಿ ಮೊದಲು ಪಾಪ ಪೂಜೆ ಆಗಿ, ಆನಂತರ ರಾಯಬಾಗಿರ ಮನೆಗೆ ಪಾಪ ಪೂಜೆ ಆಗಿ, ಆನಂತರ ನಮ್ಮ ಮನೆಗೆ ಸ್ವತಃ ನಮ್ಮ ಮನೆಗೆ ಬಂದು ಪಾಪ ಪೂಜೆ ಮುಗಿಸ್ಕೊಂಡು ಹೋದ್ರಿಂದ ಅಲ್ಲಿಂದ ಅದಕ್ಕಿಂತ ಮೊದಲ ನಮ್ಮ ಸಿದ್ಧಾರೂಢ ಸಂಪ್ರದಾಯ ಇತ್ತು ಮನೆಯಲ್ಲಿ. ಗುರುನಾಥರವ್ರು ಬಂದು ಹೋದ್ರಿಂದ ಮತ್ತಿಟ್ಟು ನಮಗೆ ಹೆಚ್ಚು ಬೆಳೀತು. ರಾಮಾರೂಢ ಸ್ವಾಮಿಗಳಿಂದ ಪ್ರೋತ್ಸಾಹ ಸಿಕ್ತು, ಸುತ್ತ ಮಠದಿಂದ ನಮ್ಮ ಪ್ರೋತ್ಸಾಹ ಸಿಕ್ತು. ಹೀಗಾಗಿ ನಮ್ಮ ಸಂಪ್ರದಾಯ ಬೆಳೀತಾ ಹೋಗಿ ಈಗ ಅಲ್ಲಿಂದ ತೇರು ಮಾಡ್ಕೊಂಡು ನಂತರ 24 ವರ್ಷ ಇದು ನಡೆಸ್ತಾ ಇದ್ದೀವಿ. ಅದು ಮುಂದಿನ ವರ್ಷ ವಿಜೃಂಭಣೆಯಿಂದ ಮಾಡ್ತೀವಿ. ಅದೇ ರೀತಿಯಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ನಾವು ಎಲ್ಲರಿಗೂ ನಮ್ಮ ಸಮಾಜದ ಆಯ್ತು ಊರನ್ನವ್ರಿಗೆ ಆಯ್ತು ನಾವು ದೇಣಿಗೆ ಎತ್ತಿ ನಮ್ಮ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಅದಕ್ಕೆ ಎಲ್ಲರಿಗೂ ಕೊಟ್ಟವ್ರಿಗೆ ಆಯ್ತು ಇದಾಯ್ತು ಎಲ್ಲರಿಗೂ ಧನ್ಯವಾದ ಹೇಳುತ್ತೆ. 64 ವರ್ಷಗಳ ನಂತರ ಕುಟ್ಗಿ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ. 64 ವರ್ಷಗಳ ನಂತರ ಅದ್ದೂರಿಯಾಗಿ ಜರುಗಿದ ಕುಷ್ಟಗಿ ಗ್ರಾಮ ದೇವತೆಯ ದ್ಯಾಮಮ್ಮನ ಜಾತ್ರೆ. ಸರಿಸುಮಾರು 25 ಕ್ವಿಂಟಲ್ ಭಂಡಾರ ಎರಚುವ ಮುಖಾಂತರ ದೇವಿಯನ್ನು ಹೊರಗಡೆ ತರಲಾಯಿತು ಮತ್ತು 111 ತೊಲಿ ಬೆಳ್ಳಿಯ ಮೂರ್ತಿಯನ್ನು ಮಾಡಿಸಲಾಯಿತು. ಇದು ಕುಷ್ಟಗಿಯ ಹೊಸ ಇತಿಹಾಸದ ಜಾತ್ರೆ ಎಂದು ಅಲ್ಲಿಯ ಜನರು ಅಭಿಪ್ರಾಯಪಟ್ಟಿದ್ದಾರೆ.
ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ. ಹಿರೇಗೊನ್ನವರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಮಂಗಳವಾರ ಸಂಜೆಯಿಂದಲೇ ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗ್ರಾಮದ ಪ್ರತಿ ಮನೆಯಿಂದ ದೇವಸ್ಥಾನಕ್ಕೆ ಬಂದು ಉಡಿ ತುಂಬುವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ತದನಂತರ ರಾತ್ರಿ 10 ಗಂಟೆಗೆ ಪಾದಗಟ್ಟಿಗೆ ಪೂಜೆ ಸಲ್ಲಿಸಿದ ನಂತರ ಪ್ರಸಾದ ಕಾರ್ಯಕ್ರಮ ನೆರವೇರಿತು. 12 ಗಂಟೆಗೆ ಅಗ್ನಿಕುಂಡ ತಯಾರಿ ಮಾಡಿದರು. ಬುಧವಾರ ಬೆಳಿಗ್ಗೆ 4 ಗಂಟೆಗೆ ಪಲ್ಲಕ್ಕಿ ಉತ್ಸವ ಊರಿನ ಪ್ರತಿ ಮನೆಗೆ ಹೋಗಿ ಉಡಿ ತುಂಬಿಕೊಂಡು ನೇರವಾಗಿ ಪಾದಗಟ್ಟಿಗೆ ಬಂದು ಪೂಜೆ ಸಲ್ಲಿಸಿ ಅರ್ಚಕರಿಂದ ಮಳೆ ವಿಚಾರಕ್ಕಾಗಿ ನೆರೆದಿದ್ದ ಭಕ್ತರಿಗೆ ಮಳೆ ಭವಿಷ್ಯವಾಣಿ ಕೊಡಲಾಯಿತು. ಈ ಬಾರಿ ರೈತರು ರೋಹಿಣಿ ಮಳೆ ಬಿತ್ತಲು ಉಡಿಕಟ್ಟಿ ಎಂದು ವಾಣಿ ನೀಡಲಾಯಿತು. ಇದರಿಂದ ನಂತರ ಹೊಳೆ ಪೂಜೆಗೆ ಹೋಗಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ನೇರವಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಅಗ್ನಿಕುಂಡ ಪ್ರವೇಶ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಹಿರೇಗೊನ್ನಗರ, ವಾರಿಕಲ್, ಹಾಬಲಕಟ್ಟಿ, ಚಿಕ್ಕಗೊನ್ನಗರ, ತುಮರಿಕೊಪ್ಪ, ಪಾದಿಮ್ನಾಳ್, ಗಡಚಿಂಟಿ, ಕೊರಡ್ಕೆರ, ಹುಲ್ಗೆರಿ, ದೊಣ್ಣೆಗುಡ್ಡ ಗ್ರಾಮದ ಭಕ್ತರು ಹೂವನ್ನು ತಾಯಿಗೆ ಸಮರ್ಪಿಸಿ ಭಕ್ತಿ ಪರಾಕಾಷ್ಠೆ ಮೆರೆದರು.
ಕೈಗೊಂಡ ಉದ್ಯೋಗ ಖಾತ್ರಿ ಯೋಜನೆ. ಕೊತ್ವಾಳ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಯಶಸ್ವಿಯಾಗಿ ನಡೆಯುತ್ತಿದೆ. ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸಂತೋಷದಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ.
ಪ್ರಾರಂಭಗೊಂಡಿದ್ದು ಇಂದು 17/6/2024 ಕೊಟ್ಬಾಳ ಗ್ರಾಮದ ರೈತರ ಉದ್ಯೋಗವನ್ನು ರೈತರ ಹೊಲದಲ್ಲಿ ಬದು ನಿರ್ಮಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೊಟ್ಬಾಳ ಗ್ರಾಮದ ರೈತರು ಮತ್ತು ದುಡಿತಕ್ಕಂಥ ಜನ ಹೆಚ್ಚು ಕಡಿಮೆ 1500 ಜನ ಹುದ್ದೆಯನ್ನು ಪ್ರಾರಂಭಗೊಳಿಸಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಅದಕ್ಕೆ 20-30 ಮಂದಿ ಮೀಟರ್ನ ಇಟ್ಟುಕೊಂಡು ಪ್ರತಿಯೊಬ್ಬರಿಗೂ ಉದ್ಯೋಗ ದೊರಕಲಿ ಅಂತ ಉದ್ದೇಶ ಇಟ್ಟುಕೊಂಡು ಕಾರ್ಯಕ್ರಮ ಪ್ರಾರಂಭಗೊಳಿಸಿದ್ದೀವಿ. ಆ ಕಾರ್ಯಕ್ರಮ ಇಂದಿನಿಂದ 10 ದಿವಸ ಆಗ್ಬೋದು, 15 ದಿವಸ ಆಗ್ಬೋದು, ಇಲ್ಲಿವರೆಗೂ ಸಹಿತ ಏನೇ ಜನ ದುಡಿತಿರ್ತಾರೋ ಅಲ್ಲಿವರೆಗೂ ಸಹಿತ ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಿದ್ದೇವೆ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ತಿಳ್ಕೊಂಡು ಈ ಕಾರ್ಯಕ್ರಮ ಪ್ರಾರಂಭಗೊಳಿಸಿದ್ದೇವೆ. ಧನ್ಯವಾದಗಳು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗಜೇಂದ್ರಗಡ ಪಟ್ಟಣದಲ್ಲಿ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ. 64 ವರ್ಷಗಳ ನಂತರ ಕುಷ್ಟಗಿ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ. ಹಿರೇಕೊಂಡನಗರ ಗ್ರಾಮದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ. ಕೊತ್ಬಾಳ ಗ್ರಾಮದಲ್ಲಿ ಯಶಸ್ಸು ಕಂಡ ಉದ್ಯೋಗ ಖಾತ್ರಿ ಯೋಜನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN ನ್ಯೂಸ್. ವಂದನೆಗಳು.